ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬಂದು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಮಕ್ಕಳನ್ನ ರಜಕ್ಕೆ ಬಿಡಿ ಅಂತ ಹೇಳಿ ಅಕ್ಕ ಬಾವ ಎಷ್ಟು ಸಾರಿ ಕೇಳ್ಕೊಂಡ್ರು. ನಾನು ಬಿಟ್ಟರೆ ಮಕ್ಕಳನ್ನ ಬಿಟ್ಟರೆ ನಾನು ಒಬ್ಬಳೇ ಇರ್ತೀನಿ ಮನೇಲಿ, ದೊಡ್ಡ ಮನೆ ಭಯ ಅಲ್ವಾ, ಅದಕ್ಕೆ ಇಷ್ಟು ದಿನ ಸುಮ್ಮನಿದ್ದೆ. ಬಟ್ ಈಗ ಹೊರಟ್ವಿ ಫೈನಲಿ. ನಾವೊಂದು 1 or 2 ಡೇಸ್ ಇದ್ದು ಮಕ್ಕಳನ್ನ 1 ವೀಕ್ ಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಮಕ್ಕಳು ನಮ್ಮ ಮನೇಲಿ ಬಿಟ್ಟು ಇಲ್ಲಿ ವಿಜಯಪುರದಿಂದ ಕೋಲಾರ ಹೋಗೋ ರೋಡು ತುಂಬಾ ಚೆನ್ನಾಗಿರುತ್ತೆ, ತುಂಬ ಗ್ರೀನರಿ, ಮರಗಳು ಎಲ್ಲ ಇರುತ್ತೆ. ಫೈನಲಿ ನಾವು ರೀಚ್ ಆದ್ವಿ. ಎಲ್ಲಿಗೆ ಅಂದರೆ ಕೋಟಿಲಿಂಗೇಶ್ವರ ಟೆಂಪಲ್ಗೆ ನಾವು ಬಂದಿದ್ದೀವಿ. ಅಕ್ಕ ಅವರು ಅಲ್ಲಿಂದ ಬರೋದಕ್ಕೆ ಹೇಳಿದ್ವಿ. ಅವ್ರಿಗೆ ಅಲ್ಲಿಂದ ಬರೋದಕ್ಕೆ ತುಂಬ ದೂರ ಏನೂ ಇಲ್ಲ. ಐ ಥಿಂಕ್ ಒಂದು 10 ಕಿಲೋಮೀಟರ್ಸ್ ಇರುತ್ತೆ ಅಷ್ಟೇ ಅಕ್ಕನ ಮನೆಯಿಂದ ಕೋಟಿಲಿಂಗೇಶ್ವರ ಟೆಂಪಲ್ಗೆ. ಸೊ ಅವರು ಬೇಗನೆ ಬಂದರು, ನಾವು ಬಂದ್ವಿ ಇಲ್ಲಿಗೆ ಟೆಂಪಲ್ಗೆ. ಮತ್ತು ಈ ಮರ ನೋಡಿ, ನಾಗಲಿಂಗ ಪುಷ್ಪ ಅಂತ ಇದನ್ನು ಕರೀತಾರೆ, ಹೂನ. ಆಲ್ಮೋಸ್ಟು ನೀವು ಕೆಲವು ಕಡೆ ನೋಡಿರ್ತೀರಾ, ಲಿಂಗ ಟೆಂಪಲ್ಸ್ ಇರೋ ಕಡೆ ಎಲ್ಲ ಇರುತ್ತೆ. ಆಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ ಟೆಂಪಲ್ ಇದು. ಕಾಮನ್ ಆಗಿ ಬ್ರಹ್ಮನಿಗೆ ಟೆಂಪಲ್ಗಳು ತುಂಬಾ ಕಡಿಮೆ, ಎಲ್ಲೂ ಇರೋದಿಲ್ಲ ಜಾಸ್ತಿ. ಬಟ್ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇದೆ. ಇಲ್ಲಿಗೆ ಹೋಗಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ನಾನು ಇದು ಸೇರಿ ಇಲ್ಲಿಗೆ ಒಂದು ಥರ್ಡ್ ಟೈಮ್ ಅಂತ ಅನಿಸುತ್ತೆ ಇಲ್ಲಿ ನಾವು ಬರ್ತಾ ಇರೋದು. ಇಲ್ಲಿ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಟೆಂಪಲ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತೀರ ಅಂತ ನನಗನ್ಸುತ್ತೆ. ಇಲ್ಲಿ ದೊಡ್ಡ ಲಿಂಗ ಇದೆ, ಇದು ಎಷ್ಟು ಹೈಟ್ ಇದೆ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಸನ್ ನೋಡಿ ಮತ್ತು ದೇವ್ರನ್ನ ನೋಡ್ತಾ ಇದ್ದರೆ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ಇಲ್ಲಿಗೆ ಬಂದಿದ್ದಕ್ಕೆ ನಾವು ಬರ್ತಾನೆ ಪ್ಲ್ಯಾನ್ ಮಾಡಿದ್ವಿ ಕೋಟಿಲಿಂಗೇಶ್ವರ ಟೆಂಪಲಿಗೆ ಬಂದು. ಮತ್ತು ಇನ್ನೊಂದು ಬಂಗಾರ ತಿರುಪತಿ ಅಂತ ಇದೆ ಅಲ್ಲೇ, ಬಟ್ ಅದಕ್ಕೆ ನಾವು ಹೋಗೋದಕ್ಕೆ ಲೇಟ್ ಆಗೋಯ್ತು. ಹೋಗಬೇಕು ಅಂದ್ಕೊಂಡ್ವಿ, ಬಟ್ ಲೇಟ್ ಆಯಿತು. ಅಕ್ಕ ಬಾವ ಅವರೆಲ್ಲ ಇಲ್ಲಿ ಬಾವ ಕುತ್ಕೊಂಡಿದ್ದಾರೆ, ಮಕ್ಕಳನ್ನ ಕೂಡಿಸ್ಕೊಂಡು ನಾನು ಅದನ್ನು ವೀಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಎಲ್ಲ ಟೆಂಪಲೆಲ್ಲ ಸುತ್ತಿ ಟೆಂಪಲ್ ರನ್ ಮಾಡಿ ಈಗ ಹೊರಡೋ ಟೈಮ್ ಬಂತು. ನಾನೀಗ ಅಕ್ಕನ ಕರಿತೀನಿ ಬಾ ಅಂತ ಹೇಳಿ. ನನ್ನನ್ನು ಯಾರೂ ವಿಡಿಯೋ ಮಾಡಲ್ಲ, ಮಕ್ಕಳು ಅವ್ರು ಫುಲ್ ಖುಷಿಯಾಗಿ ಅವರೇ ಎಂಜಾಯ್ ಮಾಡ್ತಾ ಇದ್ದಾರೆ. ವಿಡಿಯೋ ಮಾಡು ಅಂತ ನಾನು ಯಾಕೆ ಅವ್ರನ್ನ ಕೇಳಿ ಅವರು ಇದು ಆಲ್ ಮಾಡಲಿ. ಸೊ ಅದಕ್ಕೆ ನಾನು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ಅಂದ್ಕೊಂಡಿದ್ವಿ, ತುಂಬ ಸರಿ ಅಂದ್ಕೊಂಡಾಗಲೂ ಅಕ್ಕ ಮನೆಗೆ ಬಂದಾಗ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಳ್ತೀವಿ, ಬಟ್ ಆಗೋದೇ ಇಲ್ಲ. ಈ ಸಾರಿ ಬರಲೇಬೇಕು ಅಂತ ಡಿಸೈಡ್ ಮಾಡಿದ್ವಿ. ಮತ್ತು ಅಲ್ಲಿಂದ ಹೊರಗಡೆ ಬರುವಾಗ ಈ ಥರ ಅಂಗಡಿಗಳೆಲ್ಲ ಇದೆ, ತುಂಬಾ ಇದೆ. ಮತ್ತು ಯಾವಾಗಲೂ ಇದನ್ನು ನೋಡಿದಾಗ ನನಗೆ ಮೈನಾ ಮೂವಿನೇ ನೆನಪಾಗುತ್ತೆ. ಮಕ್ಕಳೇನೂ ಕೇಳಿರಲಿಲ್ಲ, ಬಟ್ ಆದರೂ ನನಗಿಷ್ಟ ಆಯಿತು, ಅದಕ್ಕೋಸ್ಕರ ಮಕ್ಕಳಿಗೆ ಕೊಡಿಸ್ದೆ. ಮಕ್ಕಳೆಲ್ಲ ಈ ಕಾರಲ್ಲಿ ಹತ್ಬಿಟ್ಟಿದ್ದಾರೆ, ಇವರಿಬ್ಬರು ಮಾತ್ರ ನಮ್ಮ ಜೊತೆ ಬರ್ತಾಯಿದ್ದಾರೆ. ಈಗ ಮನೆ ಕಡೆ ಹೊರಟ್ವಿ. ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಬೇಗ ಬಂದುಬಿಡೋಣ ಅಂತ ಅಂದ್ಕೊಂಡಿದ್ವಿ. ಮತ್ತು ಬರೋ ದಾರಿಯಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ, ಬಟ್ ನಿಲ್ಲಿಸಿದ್ರೆ ಲೇಟ್ ಆಗುತ್ತೆ, ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡಿದ್ವಲ್ಲ. ಸೊ ಅದಕ್ಕೆ ಊಟ ಮಾಡಿರಲಿಲ್ಲ. ಇನ್ನು ಮನೆಗೆ ಹೋಗಿ ಊಟ ಮಾಡೋಣ ಅಂತೇಳಿ ಸ್ನ್ಯಾಕ್ಸ್ ತಿಂದಿದ್ವಿ. ಈಗ ಬಂದು ಅಕ್ಕ ಅವ್ರದ್ದು ಬಾವ ಅವ್ರದ್ದು ಮಾವಿನ ತೋಪಿದೆ ಅವ್ರ ಊರ ಹತ್ರನೇ, ಅದನ್ನು ನೋಡ್ಕೊಂಡು ಹೋಗೋಣ ಹಂಗೆ ಅಂತೇಳಿ. ತುಂಬ ದಿನ ಆಗಿತ್ತು ಇಲ್ಲಿಗೆ ಬಂದು. ಸೊ ಆನ್ ದ ವೇ ಇತ್ತು, ಹೋಗ್ತಾ ರೋಡಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ. ಇಲ್ಲೇ ಇದೆ ಮಾವಿನ ಕಾಯಿಗಳು. ಮಾವಿನಕಾಯಿಗಳು ಮತ್ತು ಹಣ್ಣಾಗಿರಲಿಲ್ಲ, ಹಣ್ಣಾಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ರು. ಹಣ್ಣಾದಮೇಲೆ ನಮ್ಮ ಮನೆಗೂ ಕಳಿಸ್ಕೊಡ್ತಾಳೆ ಅಕ್ಕ, ಪ್ರತಿ ವರ್ಷ ಕಳಿಸ್ಕೊಡ್ತಾಳೆ. ತುಂಬಾ ಸ್ವೀಟಾಗಿರುತ್ತೆ. ಇಲ್ಲೆಲ್ಲ ಇದೆ ಮಾವಿನ ಹಣ್ಣಿಂದು, ಮಾವಿನ ತೋಪುಗಳು ತುಂಬಾ ಇರ್ತವೆ. ಇದು ಬಂದು ಇವ್ರದ್ದು ಟೋಟಲ್ಲು 8 ಎಕರ್ಸ್ ಏನೋ ಇತ್ತು, ಅದರಲ್ಲಿ 1 or 2 ಎಕರ್ಸ್ ಏನೋ ರೋಡಿಗೆ ಹೋಗಿದೆ. ಇದು ಬ್ಯಾಂಗ್ಳೂರು ಹೈವೇ ಕೂಡ ಸೈಡಲ್ಲೇ ಬರುತ್ತೆ, ಹೈವೇಗೆ ಅಂತ ಹೋಯ್ತದು. ಮುಗೀತು, ಮನೆ ಕಡೆ ಹೊರಟ್ವಿ. ಲೇಟ್ ಆಯಿತು, ನೈಟ್ ಆಗೋಯ್ತು, ಫುಲ್ಲು ಸೌಂಡ್ ಬರ್ತಾಯಿತ್ತು, ಅದೇನೋ ಹಕ್ಕಿಗಳದ್ದು ಏನೋ ಗೊತ್ತಿಲ್ಲ. ಇವ್ರು ಫುಲ್ಲು ಎಂಜಾಯ್ ಮಾಡ್ತಾಯಿದ್ದಾರೆ, ಎಷ್ಟರ ಮಟ್ಟಿಗೆ ಅಂದರೆ ಹೇಳೋಕ್ಕೆ ಆಗ್ತಿಲ್ಲ. ಅಕ್ಕನ ಮಕ್ಕಳು ಮತ್ತು ಇವರು ಸೇರಿಬಿಟ್ರು ಅಂದರೆ ಮುಗೀತು ಕತೆ, ತುಂಬ ಎಂಜಾಯ್ ಮಾಡ್ತಾರೆ. ನಾವು ಮನೆ ಕಡೆ ಬಂದ್ವಿ, ನೈಟ್ ಆಯಿತು. ಅಕ್ಕ ಒಬ್ಬಟ್ಟು ಮಾಡಿದ್ಲು, ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಅದನ್ನು ನಾವು ವೀಡಿಯೋ ಮಾಡೋದೇ ಮರ್ತು ಬಿಟ್ಟಿದ್ದೀನಿ.
ಆಮೇಲೆ ಮಕ್ಕಳು ಎಲ್ಲ ನಮಗೇನೋ ಸರ್ಪ್ರೈಸ್ ಕೊಡಬೇಕು ಅಂತ ಏನೇನೋ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಾಗ್ತಿಲ್ಲ. ನೈಟೆಲ್ಲ ಫುಲ್ 12 ತನಕ ಒಂದು ರೂಮಲ್ಲೇ ಸೆಟಲ್ ಆಗಿಬಿಟ್ಟಿದ್ರು ಎಲ್ಲರೂ. ಏನೋ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ನಾನು ಮನೆಗೆ ಬಂದೆ, ಅವ್ರನ್ನ ಕಳಿಸ್ಕೊಟ್ಬಿಟ್ಟು. ಅಕ್ಕ ಟಿಫನ್ ಮಾಡಿದ್ಲು, ಚಪಾತಿ ಮತ್ತು ಚಿಕನ್ ಸಾರು ಮತ್ತು ಏನೋ ಪಲ್ಯ ಏನೇನೋ ಮಾಡಿಬಿಟ್ಟಿದ್ದಾಳೆ. ಫುಲ್ಲು ವೆರೈಟೀಸ್ ಮಾಡ್ತಿದ್ದಾಳೆ ಅಕ್ಕ. ಫೈನಲಿ ಇವರು ಬಂದು ನಮಗೆ ಮದರ್ಸ್ ಡೇ ಸರ್ಪ್ರೈಸ್ ಮಾಡಬೇಕು ಅಂತ ಹೇಳಿ ಫುಲ್ಲು ಡೆಕೋರೇಟ್ ಮಾಡಿದ್ದಾರೆ. ನೈಟೆಲ್ಲ ಕೂತ್ಕೊಂಡು ಎಲ್ಲ ಕ್ರಾಫ್ಟ್ ಅವರೇ ಮಾಡಿರೋದು, ಎಲ್ಲನೂ ಹ್ಯಾಂಡ್ ಕ್ರಾಫ್ಟ್ ಅವ್ರು ಮಾಡಿರೋದು. ಮೈ ಗಾಡ್, ಎಷ್ಟರ ಮಟ್ಟಿಗೆ ನಮಗೆ ಸಂತೋಷ ಆಯಿತು ಅಂತಂದರೆ ಇದು ಮಾತಲ್ಲಿ ಹೇಳೋಕ್ಕಾಗಲ್ಲ. ಬಿಕಾಸ್ ಅದನ್ನು ಕಣ್ಣಲ್ಲಿ ನೋಡ್ತಾ ಇದ್ರೆ ಮೈ ಗಾಡ್, ನಮ್ಮ ಮಕ್ಕಳು ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಾರ ಅಂತ ಆ ಒಂದು ಖುಷಿ ತಾಯಿಗೆ ಗೊತ್ತಾಗೋದು ಅನಿಸುತ್ತೆ ಮೋಸ್ಟ್ಲಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಆರ್ಟ್ ಎಲ್ಲ ಮಾಡಿದ್ದಾರೆ, ಏನೇನೋ ವರ್ಡ್ಸು ಮತ್ತು ಮೀನಿಂಗ್ಸ್ ಎಲ್ಲ ಬರ್ತಿದ್ದಾರೆ. ಜಸ್ಟ್ ಹಾಸಮ್, ತುಂಬಾ ಚೆನ್ನಾಗಿತ್ತು. ನಮಗಂತೂ ಇಬ್ರಿಗೂ ಲೈಕ್ ನಮ್ಗೆ ಅಂದ್ಕೊಂಡಿರಲಿಲ್ಲ ಏನೋ ಮಾಡ್ತಿದ್ದಾರೆ, ಏನೋ ಬೆಲೂನ್ಸ್ ಎಲ್ಲ ಮಾಡಿ ಏನಾದರೂ ಇರ್ಬೋದು ಅಂತ. ಬಟ್ ಈ ಲೆವೆಲ್ಗೆ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಒಬ್ರಿಗೊಬ್ಬರೇ ಹೇಳ್ಕೊಂಡು ತುಂಬಾ ಡೆಕೋರೇಟ್ ಮಾಡಿದ್ದಾರೆ. ಕೇಕೆಲ್ಲ ದುಡ್ಡೆಲ್ಲ ಸೇವ್ ಮಾಡಿಕೊಂಡು ಕೇಕ್ ತೊಗೊಂಡು ಬಂದು ಮತ್ತು ಇದೆಲ್ಲ ಕೆಲವೊಂದು ಡೆಕೋರೇಟ್ ಐಟಮ್ಸ್ನ ನಮ್ಮ ಮನೆಯಲ್ಲಿಂದ ತೊಗೊಂಡು ಹೋಗಿ ನಾವು ಇವತ್ತೇ ಅಲ್ಲಿಗೆ ಹೋಗ್ತೀವಿ ಅಂತ ನನಗೂ ಗೊತ್ತಿರಲಿಲ್ಲ. ಮದರ್ಸ್ ಡೇ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಮಾರ್ನಿಂಗ್ ಗೊತ್ತಾಗಿದ್ದು ನನಗೆ. ಬಟ್ ಸೇಮ್ ಟೈಮಲ್ಲಿ ನಾವು ಅಲ್ಲಿಗೆ ಹೋಗಿ ಅಕ್ಕನಿಗೂ ನನಗೂ ಒಂದೇ ಸಾರಿ ಸರ್ಪ್ರೈಸು, ಒಂದೇ ಸಾರಿ ಮದರ್ಸ್ ಡೇ ಸೆಲೆಬ್ರೇಷನ್. ಓ ಮೈ ಗಾಡ್, ಇದನ್ನ ಮಾತಲ್ಲೇ ಹೇಳೋಕ್ಕಾಗಲ್ಲ. ಹ್ಯಾಪಿ ಮದರ್ಸ್ ಡೇ. ಹೆಂಗೈತೆ ಹೆಂಗೈತೆ ಕುತ್ಕೋ. ಅಲ್ಲೇ ಅಲ್ಲಿ ಅಲ್ಲೇ ಗೊತ್ತಾಗ್ಲಿಲ್ಲ ಎಷ್ಟು ಮಾಡಿದ್ದಾರೆ. ಅದಕ್ಕೆ ರಾತ್ರಿಯಿಂದ ಅವ್ರು ನಮ್ಮನ್ನು ಮನೆ ಇಲ್ಲಿ ಬರ್ಬೇಡ ಅಂತ ಬರ್ಬೇಡ. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಕೇಕ್ ಕಟ್ ಮಾಡಿ ಫಸ್ಟ್ ಇದೋದು ಇಬ್ರು ಹಂಗಿರೋದು. ಎಷ್ಟರ ಮಟ್ಟಿಗೆ ಕೂಗಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಅಂತಂದರೆ ನಾನು ಅವಳಂತೂ ಇಬ್ಬರು ಲೈಕ್ ಶಾಕ್ ಆಗಿಬಿಟ್ಟಿತ್ತು. ನಮಗೆ ತುಂಬಾ ದೊಡ್ಡ ಸರ್ಪ್ರೈಸು. ಮಕ್ಕಳು ದುಡ್ಡನ್ನ ಕೂಡಿಟ್ಕೊಂಡು ನಮಗೋಸ್ಕರ ಇಷ್ಟೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರಲ್ಲ, ಅದು ತುಂಬಾ ಬೆಸ್ಟ್ ಫೀಲ್ ಅಂತಲೇ ಹೇಳ್ಬೋದು. ನನಗೆ ಅವಳಿಗೆ ಟೋಟಲ್ ಮಾಡಿದ್ರು, ಟೋಟಲ್ 4+3 ಅಂತಂದರೆ 7 ಕಿಡ್ಸು. 7 ಜನ ಮಕ್ಕಳಿದ್ದಾರೆ ನಮಗೆ. ಓ ಮೈ ಗಾಡ್, 7 ಜನ ಮಕ್ಕಳು ಎಲ್ಲರೂ ಸೇರಿಕೊಂಡು ತುಂಬಾ ದೊಡ್ಡ ಸರ್ಪ್ರೈಸ್ ಕೊಟ್ಟರು ನಮಗೆ. ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಿ. ನಮಗೆ ಇಲ್ಲಿ ತನಕ ಮದರ್ಸ್ ಡೇ ಇಷ್ಟೊಂದು ಸ್ಪೆಷಲಾಗಿ ಆಗಿರಲಿಲ್ಲ. ಮಕ್ಕಳು ಬೆಳೀತಾ ಲೈಕ್ ಅಮ್ಮನಿಗೇನಾದರೂ ಮಾಡಬೇಕು ಅನ್ನೋ ಆಸೆ ಅವ್ರಿಗೆ ಇರುತ್ತಲ್ವ, ಅದು ತುಂಬಾ ಸ್ಪೆಷಲ್. ನಾವು ಎಷ್ಟೇ ಕಷ್ಟಪಟ್ಟು ಹೆತ್ತು ಅವ್ರನ್ನ ಸಾಕಿ ಬೆಳೆಸಿರ್ತೀವಲ್ಲ, ಬಟ್ ಅವ್ರಿಗೆ ಆ ಫೀಲ್ ಇರೋದು ಇದು ಅದೃಷ್ಟನೇ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಅಷ್ಟೇ ಇದೆ. ಅಕ್ಕನ ಮಕ್ಳಿಗೂ ಅಷ್ಟೇ ಅಮ್ಮ ಅಂದರೆ ಅಷ್ಟೇ ಪ್ರೀತಿ ಇದೆ ಅವ್ರಿಗೆ. ನನ್ನ ಮಕ್ಕಳಿಗಂತೂ ಹೇಳೋದೇ ಬೇಡ, ನಾನಂದರೆ ತುಂಬಾ ಇಷ್ಟ. ಬಿಕಾಸ್ ನಾನು ಕೆಲವೊಂದು ಸಾರಿ ಲೈಫಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ. ಅದೆಲ್ಲ ಮಾಡಿರೋದು ನನ್ನ ಮಕ್ಕಳಿಗೋಸ್ಕರ ಅನ್ನೋದು ಅವ್ರಿಗೆ ತುಂಬಾ ಅರ್ಥ ಇದೆ. ನಾನು ಪಟ್ಟಿರೋ ಕಷ್ಟ ಎಲ್ಲ ಯಾರಿಗೆ ಅರ್ಥ ಆಗಿಲ್ಲ ಆದರೂ ನನಗೇನು ಬೇಜಾರಿಲ್ಲ. ಬಟ್ ನನ್ನ ಮಕ್ಕಳಿಗೆ ಮಾತ್ರ ಅದು ನಾನು ಹೇಳ್ಕೊಂಡಿಲ್ಲ ಅಂದರೂ ಅದು ಅರ್ಥ ಆಗಿದೆ. ನನ್ನ ಮಕ್ಕಳಿಗೆ ತಾಯಿ ಆಗೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ಬಿಕಾಸ್ ದೇವ್ರು ನನಗೆ ಕಷ್ಟ ಕೊಟ್ಟ, ಜೊತೇಲಿ
ಅದನ್ನು ಅರ್ಥ ಮಾಡ್ಕೊಂಡು ನನ್ನ ಜೊತೇಲಿ ಲೈಫ್ ಲಾಂಗ್ ನನ್ನ ಜೊತೇಲಿ ಇರೋಕ್ಕೆ ನನ್ನ ಮಕ್ಕಳನ್ನ ಕೊಟ್ಟಿದ್ದಾನೆ. ಅದಕ್ಕೆ ನನಗೇನು ಬೇಜಾರಿಲ್ಲ. ನಾನು ತುಂಬಾ ಖುಷಿ. ನನ್ನ ಮಕ್ಕಳು ನನ್ನ ಜೊತೆ ಲೈಫ್ ಲಾಂಗ್ ಇರ್ತಾರೆ, ನನಗೋಸ್ಕರ ಇರ್ತಾರೆ. ಅವರಿಗೋಸ್ಕರ ನಾನು ಲೈಫಲ್ಲಿ ಏನಾದರೂ ಮಾಡಬೇಕು, ಅವರಿಗೋಸ್ಕರ ಅವ್ರು ಚೆನ್ನಾಗಿ ಎಜುಕೇಷನ್ ಕೊಡಿಸ್ಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ. ನನ್ನ ಮಕ್ಕಳು ಇಷ್ಟಪಟ್ಟಂತೆ ಅವ್ರ ಲೈಫ್ ಇರಬೇಕು, ಅದನ್ನು ನಾನು ರೂಪಿಸ್ಬೇಕು ಅನ್ನೋದೇ ನನ್ನ ತುಂಬ ಆಸೆ. ಅದಕ್ಕೋಸ್ಕರ ನಾನು ಎಷ್ಟು ಬೇಕಾದರೂ ಇಲ್ಲಿ ತನಕ ಕಷ್ಟಪಟ್ಟಿದ್ದೀನಿ, ಇನ್ನು ಮುಂದೆ ಕಷ್ಟಪಡ್ತೀನಿ ಕೂಡ ನನ್ನ ಮಕ್ಕಳಿಗೋಸ್ಕರ. ನಾನು ಅವ್ರ ಸಂತೋಷಕ್ಕೋಸ್ಕರ ನನ್ನ ಜೀವನದಲ್ಲಿ ನಾನು ಕಳ್ಕೊಂಡಿರೋ ಪ್ರತಿಯೊಂದೂ ನನ್ನ ಮಕ್ಕಳು ಲೈಫಲ್ಲಿ ನಾನು ಮರಳಿ ಕೊಡಬೇಕು ಅನ್ನೋದೇ ನನ್ನ ಆಸೆ. ನಾನು ಅಂದ್ಕೊಂಡಾಗೆ, ನಾನು ಖುಷಿಪಟ್ಟಂಗೆ ನನ್ನ ಮಕ್ಕಳಿರಬೇಕು. ಆ್ಯಂಡ್ ಮೈ ಡಿಯರ್ ಸೆಕೆಂಡ್ ಮಾಮ್ ಅಂತಲೇ ಹೇಳ್ಬೋದು. ಅದು ನಾನು ಯಾವಾಗಲೂ ಹೇಳ್ತೀನಿ. ಅಕ್ಕ ನನಗೆ ನಿಜವಾಗ್ಲೂ ತಾಯಿಗಿಂತಲೇ ಹೆಚ್ಚು. ನನ್ನ ಪ್ರತಿಯೊಂದು ಕಷ್ಟದಲ್ಲೂ ನೋವಲ್ಲೂ ನನ್ನ ಜೊತೆ ಸಾಥ್ ಕೊಡ್ತಾಳೆ. ನಾನು ತುಂಬ ಖುಷಿಯಾಗಿರಬೇಕು ಅಂತ ಬಯಸ್ತಾಳೆ. ಇದರಲ್ಲಿ ರಿಂಗ್ ಐತೆ, ಅದನ್ನ ಯಾರು ಫಸ್ಟ್ ಎತ್ಕೊಂತಾರೋ ಅವರೇ ವರ್ಲ್ಡ್ಸ್ ಬೆಸ್ಟೆಸ್ಟ್ ಮಾಮ್. ಗೋಲ್ಡ್ ರಿಂಗಾ? ಏನೇನೋ ಮಾಡಿಬಿಟ್ಟಿದಾರಮ್ಮ. ಇಲ್ಲ ಬೇಡ. ಏನು ಇಲ್ಲಿ ಬಾ, ಇಲ್ಲಿ ನೋಡ್ಸು. ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ಬೇಕು ಇಬ್ರು. ಆಯ್ತಾ? ಎಲ್ಲಿಗೆ? ಇಲ್ಲಿಗೆ ಫೈನಲ್ ಸ್ಟೇಜ್, ಅಲ್ಲಿಂದ ಇಲ್ಲಿಗೆ ಬರ್ಬೋದಲ್ಲ ಏನಾದ್ರು. ಸರಿ, ಬಟ್ ನಾವು ಇರಿಟೇಟಿಂಗ್ ಮಾಡಕ್ ಟ್ರೈ ಮಾಡ್ತೀವಲ್ಲ. ನಾವು ಹೋಗು ಏನ್ ನೋಡಿದ್ರು ಪರವಾಗಿಲ್ಲ, ಬರ್ತೀನಿ ಆರಾಮ. ಫೈನಲಿ ಎಲ್ಲ ಸೆಲೆಬ್ರೇಷನ್ ಮುಗೀತು. ಇದು ನನ್ನ ಅಕ್ಕನ 4ನೇ ಮಗ ರೇವಂತ್ ಅಂತ ಹೇಳಿ, ಅವನಿಗೆ ಸ್ಟೂಡೆಂಟ್ ಆಫ್ ದಿ ಇಯರ್ ಅಂತ ಹೇಳಿ ಅವಾರ್ಡ್ ಕೊಟ್ಟಿದ್ದಾರೆ. ಅದನ್ನು ನೋಡ್ತಾ ಇದ್ದೆ, ತುಂಬಾ ಹೆಮ್ಮೆ ಅನ್ನಿಸ್ತು. ಅಕ್ಕ ಅಡುಗೆ ಎಲ್ಲ ತುಂಬಾ ಅಡುಗೆ ಮಾಡಿದ್ಲು. ಎಲ್ಲ ಊಟ ಮಾಡಿಕೊಂಡು ನಾವು ಹೊರಡೋ ಟೈಮ್ ಆಯಿತು. ಮತ್ತು ಅಕ್ಕ ಅರ್ಶಿನ ಕುಂಕುಮ ಕೊಟ್ಟಿದ್ದಾಳೆ, ಸ್ಯಾರಿ ಬಳೆಗಳು ಎಲ್ಲ ಕೊಟ್ಟಳು. ಮತ್ತು ನಾನು ಶ್ರಾವಣಿನ ಮೈನಾನ ಮಾತ್ರ ಬಿಡಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಹಠ ಮಾಡಿ ಚಂದು ಕೂಡ ಸ್ಟೇ ಮಾಡ್ತಿದ್ದಾನೆ, ಅಂದರೆ ಇಲ್ಲೇ ಇರ್ತಿದ್ದಾನೆ. ನಾನಂತೂ ಇನ್ನು ಒಬ್ಬಳೇ ಇರ್ತೀನಿ ಮನೇಲಿ, ಅದೇ ಒಂದು ಭಯ. ಮತ್ತು ಅಂಜಿ ಸೀರೆ ಇರೋದಕ್ಕೆ ಸ್ವಲ್ಪ ನನಗೆ ಓಕೆ ಆಯಿತು ಇರಿ ಅಂತ ಹೇಳಿದೆ. ಭಾವ ತುಂಬ ಬಲವಂತ ಮಾಡಿದ್ರು, ಇಲ್ಲ ಇರಲಿ ಮೂವರು ಎಲ್ಲಿ ಹೋಗ್ತಾರೆ ಅವ್ರು ಇಲ್ಲೇ ಇರೋದು ಅಂತ. ಅಕ್ಕ ಭಾವ ಅಂತೂ ತುಂಬಾ ಪ್ರೀತಿ ಕೊಟ್ಟು ಹೊಟ್ಟೆ ತುಂಬಿಸ್ಬಿಟ್ರು, ಊಟದಲ್ಲಿ ತುಂಬಿಸಿದ್ರು, ಪ್ರೀತಿಯಲ್ಲೂ ತುಂಬಿಸಿದ್ರು. ಸಂತೋಷವಾಗಿ 2 ದಿನ ಕಳೆದು ನಾನು ಹಸ್ಬೆಂಡ್ ಈಗ ಮನೆ ಕಡೆ ಹೊರಟ್ವಿ. ಆಮೇಲೆ ನಿಮಗೆಲ್ಲರಿಗೂ ಗೊತ್ತಿದ್ದೆ ಅಲ್ಲ, ನಾನು ಪ್ಲ್ಯಾಂಟ್ಸ್ ಹುಚ್ಚಿ ಅಂತ ಹೇಳಿ ಕೋಲಾರದ ಹತ್ರ ಪ್ಲ್ಯಾಂಟ್ಸ್ನ ತೊಗೊಂಡೆ. ಈ ಒಂದು 5 or 6 ಏನೋ ಇತ್ತು, ತೊಗೊಂಡು ನಾನು ಬಂದೆ ಮನೆಗೆ. ಇಂಡೋರು ಕೆಲವು ತೊಗೊಂಡೆ, ಮತ್ತು ರೋಸಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಆಮೇಲೆ ವಿಜಯಪುರ ಬಂದು ಮಕ್ಕಳನ್ನ ಕರ್ಕೊಂಡು, ಅಂಜಿ ಸಿರಿನ ಕರ್ಕೊಂಡು ನಾವು ಮನೆ ಕಡೆ ಹೊರಟ್ರಿ. ಅವರಿಬ್ರಿಗೂ ನಮ್ಮನ್ನು ನೋಡಿದ್ದೆ, ನಾನಂತೂ ಎಲ್ಲಾದರೂ ಬಿಟ್ಟು ಹೋಗ್ಬಿಟ್ರೆ ಭಯ ಆಗುತ್ತೆ ಅವ್ರಿಗೆ, ಎಲ್ಲಿ ಬಿಟ್ಟು ಹೋಗ್ತಾಳೋ ಅಂತೇಳ್ಬಿಟ್ಟು ಫುಲ್ಲು ವಿಂಡೋ ಓಪನ್ ಮಾಡಿದೆ. ಫುಲ್ಲು ಗಾಳಿಯಲ್ಲಿ ಎಂಜಾಯ್ ಮಾಡ್ತಿದ್ದಾನೆ ನನ್ನ ಮಗ ಆರಾಮಾಗಿ. ಅವನಿಗಂತೂ ಎಷ್ಟು ಆರಾಮಾಗಿದೆ ಅಂದರೆ ಈಗ ತುಂಬಾ ಆರಾಮಾಗಿದೆ. ಮನೆಗೆ ಬಂದುಬಿಟ್ಟೆ, ಮಮ್ಮಿ ಬಂದುಬಿಟ್ರು, ಮನೆಗೆ ಬಂದುಬಿಟ್ವಿ ಅಂತ ಹೇಳಿ ಫೈನಲಿ ನಮ್ಮ ಮನೆಗೆ ಬಂದ್ವಿ. ನಾವು ತೊಗೊಂಡು ಬಂದಿರೋದು ಇಷ್ಟೊಂದು ಪ್ಲ್ಯಾಂಟ್ಸು. ರೋಸ್ ಮಾತ್ರ ತುಂಬ ಚೆನ್ನಾಗಿದೆ. ಆಮೇಲೆ ಇದು ಮಲ್ಲಿಗೆ ಹೂನ ನಾನು ಹಾಕಿದ್ದೆ, ಈ ನಡುವೆ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು 7 ಸುತ್ತಿನ ಮಲ್ಲಿಗೆ, ಇದು ತುಂಬಾ ಚೆನ್ನಾಗಿದೆ. ಮನೆ ಮುಂದೆ ಮಾತ್ರ ಸ್ಮೆಲ್ಲು, ದೇವ್ರಿಗೆ ಒಂದಿಟ್ರೆ ಸಾಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಹೋಗಿ.